ಹಾಯ್ ಹಲೋ ನಮಸ್ತೆ. ಸುಜಿ ರುಜಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹೊಸ ಥರ ಬ್ರೇಕ್ಫಾಸ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಅದೇ ಇಡ್ಲಿ ದೋಸೆ ತಿಂದು ಬೇಜಾರಾಗಿದ್ರೆ ಖಂಡಿತ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ಈ ರೆಸಿಪಿನ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. 2 ಕಪ್ಪು ರವೆ ಹಾಕ್ಕೊಂಡಿದ್ದೀನಿ, 2 ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ಈರುಳ್ಳಿ ಹಾಕ್ತಿದ್ದೀನಿ. ನಾನು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ. ಇಷ್ಟು ಕ್ಯಾರೆಟ್, ಸ್ವಲ್ಪ ಕ್ಯಾರೆಟ್, ಇಷ್ಟು ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. 1-2 ಸ್ಪೂನ್ ಹಾಕ್ತೀನಿ ಸಾಕು. ಇಷ್ಟು ಕರ್ಬೇವಿನ ಸೊಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಿದ್ದೀನಿ. ಆಮೇಲೆ 1 ಕಪ್ಪು ಮೊಸರು ಮಿಕ್ಸ್ ಮಾಡೋಣ. ಇವಾಗ ಅದರಲ್ಲ ಇನ್ನೊಂದು ಕಪ್ಪು ವಾಟರು. ನಾನು ಇನ್ನೊಂದು ಸ್ವಲ್ಪ ಮೊಸರು ಬೇಕು ಅನ್ನಿಸ್ತು, ಹಾಗಾಗಿ ಮೊಸರು ಹಾಕೋತಿದ್ದೀನಿ. ಇದು ಏನು ಗೊತ್ತಾ, ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳೋದು ಗಟ್ಟಿ ಆಗುತ್ತೆ ಸ್ವಲ್ಪ ಹೊತ್ತು ರವೆ ನೆಂದ ಮೇಲೆ. ಸೊ ಹಾಗಾಗಿ ಸ್ವಲ್ಪ ನೀರು ಥರ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸು ಹಾಗೆ ಬಿಟ್ಬಿಡೋಣ. ಇದನ್ನು ಚಟ್ನಿ ರೆಡಿ ಮಾಡ್ಕೊಬಿಡೋಣ. ಹಾಗೇನೆ ಈಗ ಒಂದು 4-5 ಸ್ಪೂನಷ್ಟು ಕಡಲೆ ಹಾಕೋತಿದ್ದೀನಿ ನಾನು. ಸಾಕು, ಒಂದು 4 ಸ್ಪೂನ್ ಸಾಕು. 4-5 ಬೆಳ್ಳುಳ್ಳಿ ಹಾಕೊತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅಷ್ಟು ಹುಣಸೆಹಣ್ಣು ಹಾಕೋತಿದ್ದೀನಿ ನಾನು. ಸೊ 4 ಮೆಣಸಿನ್ಕಾಯಿ ಹಾಕೊಳ್ಳಿ. ಹಾಗೇನೆ ಆಯ್ತು, ಇದಿಷ್ಟು ರುಬ್ಬಿಡೋಣ ಅಷ್ಟೇ. ನೋಡಿ, ಇದು 10 ನಿಮಿಷ ನೆಂದು ಈಗ ಆಗಿದೆ. ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೋತಿದ್ದೀನಿ. ಇವಾಗ ಇದನ್ನ ತೆಗೆದ್ಬಿಟ್ಟು ಇದ್ರೊಳಗಡೆ ಹಾಕೋತಿದ್ದೀನಿ. ಹೀಗೆ ನಿಧಾನಕ್ಕೆ ಇದನ್ನ ಟರ್ನ್ ಮಾಡ್ಕೊಳ್ಬೇಕೇನಾ. ಗ್ಯಾಸ್ ಲೋ ಫ್ಲೇಮ್ ಇಟ್ಬಿಟ್ಟು 1 ಮಿನಿಟ್ ಹೀಗೆ ಮುಚ್ಚಿಡ್ಬೇಕು. ಇದನ್ನ ಚೆನ್ನಾಗಿ ಬೆಂದ ಮೇಲೆನೆ ತಿರುವಾಕ್ಬೇಕು. ಎಸ್,